ಪ್ರೇಮಿಗಳಿಗೆ ಮುಳುವಾಯಿತು ಜಾತಿ ಸಂಕೋಲೆ. ಸಪ್ತಪದಿ ಬೆನ್ನಲ್ಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ನವಜೋಡಿ. ಶುಭ ಹಾರೈಕೆಯ ಹೊತ್ತಲ್ಲೇ ವಧು ಪೋಷಕರಿಂದ ಜೀವ ಬೆದರಿಕೆ. ಹಂಗಾಗಿ ಸ್ವಲ್ಪ ಮನ್ಯಾಗ ಭಾಳ ಕಿರಿಕಿರಿ ಮಾಡಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ಬೋದು. ತೊಂದರೆ ಮಾಡಿದ್ದೀನಿ ಮನ್ಯಾಗ. ಯಾರು ಮಾಡ್ತಾರೆ? ನಮ್ಮ ಬ್ರದರ್ಸ್, ಅಪ್ಪ ಅಮ್ಮ. ಕಾಯಕಯೋಗಿ ಬಸವಣ್ಣನವರು ಅಂತರ್ಜಾತಿ ವಿವಾಹಕ್ಕೆ ಕರೆ ಕೊಟ್ಟು ಈ ಪದ್ಧತಿಗೆ ಬೆಂಬಲವನ್ನು ಕೂಡ ನೀಡಿದ್ರು. ಆದರೆ ತಂತ್ರಜ್ಞಾನ ಎಷ್ಟೇ ಮುಂದುವರಿದು ಸಮಾಜ ಮುಂದುವರೆದಿದ್ರೂ ಕೂಡ ಜನರ ಮನಸ್ಥಿತಿ ಮಾತ್ರ ಬದಲಾಗಿಲ್ಲ. ಇಂದಿಗೂ ಅಂತರ್ಜಾತಿ ವಿವಾಹಕ್ಕೆ ವಿರೋಧವಂತೂ ಇದ್ದೇ ಇದೆ. ಹಾಗೆ ಈ ಜೋಡಿಯ ಪ್ರೀತಿಗೆ ಜಾತಿ ವ್ಯವಸ್ಥೆ ಅಡ್ಡ ಬಂದ ಪರಿಣಾಮ ಮನೆ ತೊರೆದು ಬಂದ ಪ್ರೇಮಿಗಳು ದೇವಸ್ಥಾನದಲ್ಲಿ ಮದುವೆಯಾಗುವ ಮೂಲಕ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹೌದು, ಕೊಪ್ಪಳ ತಾಲೂಕಿನ ಚುಕ್ಕನಕಲ್ಲ ಗ್ರಾಮದ ಗಣೇಶ ವಾಲ್ಮೀಕಿ ಹಾಗೂ ಮುದ್ದಾಬಳ್ಳಿ ಗ್ರಾಮದ ಉಷಾರಾಣಿ 6 ವರ್ಷದಿಂದ ಪ್ರೀತಿಯಲ್ಲಿದ್ದರು. ಈ ವಿಷಯ ತಿಳಿದ ರೆಡ್ಡಿ ಮನೆತನದ ಯುವತಿಯ ಮನೆಯವರು ಹುಡುಗ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದವನೆಂದು ತಿಳಿದ ಬಳಿಕ ಉಷಾಗೆ ಬೇರೆ ಮದುವೆ ಮಾಡಿಸಲು ಒತ್ತಡ ಹೇರೋದಕ್ಕೆ ಆರಂಭಿಸಿದ್ರು. ಇದರಿಂದ ಆತಂಕಗೊಂಡ ಯುವತಿ ಪ್ರೇಮಿಯೊಂದಿಗೆ ಮನೆ ತೊರೆದು ಬಂದಿದ್ದು ಮನೆಯವರ ಭಯದಿಂದ ಹುಡುಗನನ್ನ ತಾನೇ ಕರ್ಕೊಂಡು ಬಂದಿರುವುದಾಗಿ ತಿಳಿಸಿದ್ದಾಳೆ. ಇವ್ನು ಬೇಡ, ಇವಾಗ ಬೇಡ ಅಂತ ಹೇಳಿದ್ಮೇಲೆ ಆದರೂ ನಾನು ಫೋರ್ಸಿಗೆ ಅವ್ನು ಬಂದು ಕರ್ಕೊಂಡು ಹೋಗಿ ನಾನೇ ಕರ್ಕೊಂಡು ಹೋಗಿನಿ. ಅವ್ರ ಮನೆಯಲ್ಲದ್ದು ಏನೋ ಪ್ರಾಬ್ಲಮ್ಸ್ ಇಲ್ರಿ, ಏನೂ ಇಲ್ಲ. ನಾನು ಆ ಸಣ್ಣ ಖುಷಿಯಾಗಿ ನಾನು ಕರ್ಕೊಂಡು ಹೋಗಿನಿ. ಕ್ಯಾಸ್ಟ್ ಬೇರೆ ಬರಲ್ಲ? ರೆಡ್ಡಿ ರೀ, ಅವ್ನು ರೆಡ್ಡಿ ರೀ. ರೆಡ್ಡಿ ರೀ, ನಂದು ನಾಯಕ್ ವಾಲ್ಮೀಕಿ. ಯಾವ ಊರ ಮನೆ? ನಮ್ದು ಕೊಪ್ಪಳ ರೀ. ಅವ್ನು ಕೊಪ್ಪಳ ರೀ, ನಮ್ದು ಕೊಪ್ಪಳ ರೀ. ಸ್ಕೂಲ್ ಡೇಸ್ ಇಂದನೂ ಲವ್ ಮಾಡಿ ಹಂಗಾಗಿ ಸ್ವಲ್ಪ ಮನ್ಯಾಗ ಭಾಳ ಕಿರಿಕಿರಿ ಮಾಡಕ್ಕೆ ಅನ್ಸ್ತೈತ್ರಿ. ಅವ್ನು ಬರಲ್ಲ ಅಂದ್ರೆ ನಾನೇ ಕರ್ಕೊಂಡು ಬಂದಿನಿ. ಎಷ್ಟು ವರ್ಷ ಪ್ರೀತಿ ಮಾಡೋದು? 6 ವರ್ಷ. ನಿಮ್ಮ ತಂದೆ ತಾಯಿಗೆ ಮಾತಾಡಿದ್ರೆ? ತಡಿಲ್ರಿ, ಅದು ನನ್ನ ಹೊರಗೆ ತೋರ್ಸೋಕೆ ಟ್ರೈ ಮಾಡಿದ್ರಿ. ನನಗೆ ಹಂಗಾಗಿ ಮನಸ್ಸು ಇಲ್ಲಾರ್ದೆ ಇವನ ಹತ್ರ ಬಂದ್ಬಿಟ್ಟು ಇವ್ನು ಬರಲ್ಲ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಬಂದ್ಬಿಟ್ಟು. ಇಬ್ಬರು ಕೊಪ್ಪಳವ? ಎಲ್ಲಿ ಹೋಗಿದ್ರಿ? ಎಸ್ ಪಿ ಆಫೀಸ್ ಹೋಗಿದ್ರಾ? ಎಲ್ಲಿ ಹೋಗಿದ್ರಮ್ಮ? ಎಸ್ ಪಿ ಆಫೀಸ್ಗೆ ಹೋಗಿದ್ರಾ? ಅಲ್ಲಿ ಮನೆಗೆ ತೊಂದರೆ ಮಾಡ್ತಾ ಇದ್ದಾರೆ? ಯಾರು ತೊಂದರೆ ಮಾಡಿದ್ರಿ ಮನ್ಯಾಗ? ಯಾರು ಮಾಡ್ತಾ ಇದ್ದಾರೆ? ನಮ್ಮ ಬ್ರದರ್ಸು, ಅಪ್ಪ ಅಮ್ಮ ಅವರೆಲ್ಲ ಮಾಡ್ತಾರೆ. ಹೀಗೆ ಪೋಷಕರ ವಿರೋಧದ ನಡುವೆ ಮನೆ ತೊರೆದು ಬಂದ ಜೋಡಿಗಳು ಗಂಗಾವತಿಯ ದೇವಸ್ಥಾನವೊಂದರಲ್ಲಿ ಹಾರ ಬದಲಿಸಿಕೊಂಡು ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆದರೆ ಮದುವೆಯ ನಂತರವೂ ಯುವತಿ ಪೋಷಕರಿಂದ ಹುಡುಗನಿಗೆ ಜೀವ ಬೆದರಿಕೆ ಬಂದ ಕಾರಣ ಪ್ರೇಮಿಗಳು ರಕ್ಷಣೆ ಕೋರಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇವರು ಮನೆಯವರು ಬೇರೆ ಮನೆ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋಬೋದು, ಇವ್ರ ಮನೆ ಹೆಣ್ಮಕ್ಳನ್ನ ಮಾಡ್ಕೋಬಾರ್ದು ಆ ಥರ ಇದನ್ನು ಮಾಡಿದ್ದೀರಿ ನೀವು? ಈ ದೊಡ್ಡಪ್ಪನೂ ಲವ್ ಮ್ಯಾರೇಜ್, ಇವ್ರ ಅಣ್ಣಾರು ಲವ್ ಮ್ಯಾರೇಜ್ ಸರ್. ಆಮೇಲೆ ಇವ್ರ ಅಣ್ಣ ಇವ್ರ ಮನೆಯವ್ರು ಅರ್ಧ ಕರೆದ ಜನನೂ ಲವ್ ಮ್ಯಾರೇಜ್ ಅವರು. ನಾವೇನು ಕಾಕ್ಬೋದು? ಇವ್ರ ಸ್ವಂತ ಬ್ರದರ್ಸ್ ಇಬ್ರು, ಇವ್ರ ದೊಡ್ಡಪ್ಪ ಮಕ್ಕಳು, ಇವ್ರ ದೊಡ್ಡಪ್ಪ ಸುರೇಶ್ ರೆಡ್ಡಿನೂ ಕೂಡ ಲವ್ ಮ್ಯಾರೇಜ್. ಏನಾಗ್ಬೇಕಂತ ಹೇಳ್ತೀರಿ ನೀವು? ಅಲ್ಲ ಏನಾಗ್ಬೇಕಂತ? ಈಗ ಪೊಲೀಸರು ಸ್ಟೇಷನ್ ಬಂದಿರಲ್ಲ, ಏನಾಗ್ಬೇಕಂತ ಹೇಳ್ತೀರಿ? ನಮ್ಮ ಕಿರಿಕಿರಿ ಮಾಡಕತ್ತಾರೆ. ಕಿರಿಕಿರಿ ಮಾಡ್ತಾರೆ ಸರ್ ನಮಗೆ ಇವ್ರ ಕಡೆಯಿಂದ. ನಮ್ಮ ಮನೆಯವರಿಂದ ಭಾಳ ಪ್ರೆಷರ್ ಐತೆ. ಮನೆಗೆ ಹೋದ್ರೆ ಉಳಿಸ್ತಾರ ಇಲ್ಲ ಅನ್ನೋದು ನಾವು ಟೆನ್ಷನ್ ಇದೆ. ಆದರೆ ಮದುವೆಯ ನಂತರವೂ ಯುವತಿ ಪೋಷಕರಿಂದ ಹುಡುಗನಿಗೆ ಜೀವ ಬೆದರಿಕೆ ಬಂದ ಕಾರಣ ಪ್ರೇಮಿಗಳು ರಕ್ಷಣೆ ಕೋರಿ ಗಂಗಾವತಿ ಪೊಲೀಸ್ ಠಾಣೆ ಮೆಟ್ಟಲೇರಿದ್ದಾರೆ. ಪೊಲೀಸರು ಪ್ರೇಮಿಗಳಿಗೆ ಅಭಯ ನೀಡಿ ಪೊಲೀಸ್ ರಕ್ಷಣೆಯಲ್ಲಿ ಕೊಪ್ಪಳ ಪೊಲೀಸ್ ಠಾಣೆಗೆ ಇವರನ್ನ ಕಳುಹಿಸಿಕೊಟ್ಟಿದ್ದಾರೆ. ಕರ್ನಾಟಕ ನ್ಯೂಸ್, ಕೊಪ್ಪಳ.